ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯರಾಗವ ಸಂಚಿಕೆ 105. ಅವಳನ್ನು ಕಂಡೊಡನೆ ಸರಸ್ವತಿಯವರ ಮುಖದಲ್ಲಿ ನಗುವರಳಿದರು. ಅದನ್ನವಳು ಗಮನಿಸಿದ್ದಾಳೆ ಎಂದು ಅರಿತಾಗ ನಿರ್ಲಿಪ್ತ ಭಾವದಿಂದ ಅಲ್ಲಿಂದ ಸರಿದು ಹೋದರು. ಹಾಸಿನಿಗೆ ಶ್ರೀಯಾಳನ್ನು ಕಂಡು ಖುಷಿಯಾಗಿತ್ತು. ಅತಿಗೆ ಅತಿಗೆ ಎಂದು ಅವಳ ಹಿಂದೆಯೇ ಓಡಾಡುತ್ತಿದ್ದಳು. ಕಮಲಮ್ಮ ಹಾಗೂ ಭುಜಂಗಯ್ಯ ಅವಳನ್ನು ಚೆನ್ನಾಗಿ ಮಾತನಾಡಿಸಿದರು. ಮೂವರೊಂದಿಗೂ ಮಾತನಾಡಿದವಳು ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದಳು. ಅಂದು ಭಾನುವಾರವಾಗಿದ್ದುದರಿಂದ ಬೇಕರಿಗೆ ರಜೆ ಇತ್ತು. ಶ್ರೀಹಿತ್ ಕೂಡ ಮನೆಯಲ್ಲೇ ಇದ್ದ. ಅವಳನ್ನು ಕಂಡು ಖುಷಿಯಾದರೂ ಅದನ್ನು ತೋರ್ಪಡಿಸದೆ ತನ್ನಷ್ಟಕ್ಕೆ ತಾನು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ. ಅವಳು ಫ್ರೆಶ್ ಆಗಿ ಬಂದವಳೆ ಅವನ ಪಕ್ಕದಲ್ಲೇ ಕುಳಿತು ತನ್ನ ಮೊಬೈಲ್ ತೆಗೆದು ಪ್ರೇಕ್ಷಾಳಿಗೆ ಕರೆ ಮಾಡಿದಳು. ಅತ್ತ ಕರೆ ಸ್ವೀಕರಿಸಿದ ಪ್ರೇಕ್ಷಾ, ಹಲೋ ಶ್ರೀ, ನಾನೇ ನಿಂಗೆ ಕಾಲ್ ಮಾಡಬೇಕು ಅಂತಿದ್ದೆ ಎಂದವಳ ಮಾತನ್ನು ತಡೆದವಳು. ಸಾಕು ಪ್ರೇಕ್ಷಾ, ಸುಳ್ಳು ಹೇಳಬೇಡ, ಮದುವೆ ಆದಮೇಲೆ ನಮ್ಮನ್ನೆಲ್ಲ ಮರೆತೆ ಅಲ್ವಾ ಎಂದವಳಿಗೆ ಶ್ರೀ ಎಂದು ರಾಗ ಎಳೆದವಳು. ನಿನ್ನೆ ತಾನೇ ನಿನ್ನ ಜೊತೆ ಮಾತಾಡಿದೆ, ಯಾಕೀಗ ಹೀಗೆಲ್ಲ ಹೇಳ್ತಿದ್ಯಾ ಎಂದು ಬೇಸರದಿಂದ ನುಡಿದಳು. ನಾನು ಸುಮ್ಮನೆ ತಮಾಷೆ ಮಾಡಿದೆ. ಮತ್ತೆ ಏನು ಮಾಡ್ತಿದ್ದೆ? ನಾನು ಅತ್ತೆ ಜೊತೆ ಕಿಚನ್ನಲ್ಲಿದ್ದೆ, ಕುಕ್ಕಿಂಗ್ ಮಾಡೋದು ಕಲಿತಿದ್ದೆ ಎಂದಳು ಖುಷಿಯಿಂದ. ಅವಳ ದನಿಯಲ್ಲಿದ್ದ ಖುಷಿಯನ್ನರಿತವಳಿಗೂ ಖುಷಿಯಾಗಿತ್ತು. ಶ್ರೀ, ನೀನೀಗ ಎಲ್ಲಿದ್ಯಾ? ನಾನು ಮನೆಯಲ್ಲಿದ್ದೇನೆ. ಅಮ್ಮನ ಮನೆಯಿಂದ ಬೆಳಗ್ಗೆ ವಾಪಸ್ ಬಂದೆ. ಹೌದಾ? ಅಣ್ಣ ನಿನ್ನನ್ನು ಮಿಸ್ ಮಾಡಿಕೊಂಡಂತ? ಮಿಸ್ ಮಾಡಿಕೊಂಡಿದ್ದಕ್ಕೆ ತಾನೇ ಬೇಕ್ರಿ ತನಕ ಬಂದು ನನ್ನ ದೂರದಿಂದಾನೇ ನೋಡ್ಕೊಂಡು ಹೋಗಿದ್ದು. ಓ. ಇಬ್ಬರ ಮಾತುಗಳನ್ನು ಕೇಳಿಸಿಕೊಂಡವನಿಗೆ ತಾನು ಬೇಕರಿಯ ಹತ್ರ ಅವಳನ್ನು ನೋಡಲು ಹೋಗಿದ್ದು ಅವಳಿಗೆ ತಿಳಿದಿದೆ ಎಂದು, ತಾನು ಸಿಕ್ಕಿಬಿದ್ದೇನೆಂದು ಅನಿಸಿದರೂ ಅದನ್ನು ಹೇಗೆ ಸಂಭಾಳಿಸುವುದು ಎಂದು ಯೋಚಿಸತೊಡಗಿದನು. ಸ್ವಲ್ಪ ಹೊತ್ತು ಹರಟಿ ಕರೆ ತುಂಡರಿಸಿದವಳು ಅವನತ್ತ ನೋಡದೆ ತನ್ನ ಪಾಡಿಗೆ ತಾನು ಹೊರಗೆ ಹೋಗಲನ್ನುವಾದಾಗ ನಿಂತ್ಕೋ ಎಂದವನ ದನಿಗೆ ನಿಂತವಳು ಏನು ಎಂಬಂತೆ ನೋಡಿದಾಗ, ನೀನು ಈಗ ಪ್ರೇಕ್ಷಾ ಜೊತೆ ಏನು ಹೇಳ್ತಿದ್ದೆ ಎಂದು ಪ್ರಶ್ನಿಸಿದ. ನಾನು ಅವಳ ಜೊತೆ ತುಂಬ ವಿಷಯ ಮಾತಾಡಿದೆ, ನೀನು ಯಾವುದರ ಬಗ್ಗೆ ಕೇಳ್ತಿದ್ಯಾ ಎಂದು ಮರು ಪ್ರಶ್ನಿಸಿದಳು, ಏನೂ ಅರಿಯದವಳಂತೆ. ಅದೇ, ನಾನೇನು ತುಂಬ ಮಿಸ್ ಮಾಡಿಕೊಂಡೆ, ನಿನ್ನ ನೋಡಲು ಬೇಕ್ರಿ ಹತ್ರ ಬಂದೆ ಅಂತೆಲ್ಲ ಹೇಳ್ತಿದ್ಯಲ್ಲ, ಹಾಗೇನಾದರೂ ನಿನ್ನ ಮನಸ್ಸಲ್ಲೇ ಇದ್ದರೆ ಅದು ನಿನ್ನ ಭ್ರಮೆ ಅಷ್ಟೇ. ನಾನು ನನ್ನ ಅಫಿಷಿಯಲ್ ವಿಷಯಕ್ಕೆ ಆ ದಾರಿಯಾಗಿ ಹೋಗ್ತಿದ್ದೆ. ಆಗ ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿತ್ತು, ಅದಕ್ಕೆ ಕಾರ್ ಸೈಡ್ಗೆ ನಿಲ್ಲಿಸಿ ಫೋನಲ್ಲಿ ಮಾತಾಡ್ತಿದ್ದೆ ಎಂದು ವಿವರಿಸಿದ. ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ ಹಿತ್ ಎಂದು ಮನಸ್ಸಲ್ಲಿ ನಕ್ಕವಳು. ಓ ಹೌದಾ, ಹಾಗಾದರೆ ನೀನು ಆ ದಾರಿಯಾಗಿ ಬಂದಿದ್ದು ನಿಜಾನಾ? ಪ್ರೇಕ್ಷಾ ಕೇಳ್ತಾ ಇದ್ಲು, ಅಣ್ಣ ನಿನ್ನನ್ನು ಮಿಸ್ ಮಾಡಿಕೊಂಡ ಅಂತ. ಅದಕ್ಕೆ ಅವಳ ಹತ್ರ ಸುಳ್ಳು ಹೇಳಿದೆ. ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಇದೆ ಅಂತ ಅವಳಿಗೆ ಗೊತ್ತಾದರೆ ಬೇಸರವಾಗುತ್ತೆ ಅವಳಿಗೆ. ನೀನು ಅಲ್ಲಿ ಬಂದ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಎಂದಾಗ ಪೆಚ್ಚಾಗುವ ಸರದಿ ಶ್ರೀಹಿತ್ನದ್ದು. ಸುಳ್ಳು ಹೇಳಿದಾದರೆ ಓಕೆ, ಬಟ್ ನಿನ್ನನ್ನು ಮಿಸ್ ಮಾಡಿಕೊಂಡೆ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ ಎಂದು ತುಸು ಗಂಭೀರತೆ ನಟಿಸಿ ಹೇಳಿದವನಿಗೆ, ಇಷ್ಟು ವರ್ಷ ನನಗಾಗಿ ಕಾದವನು ಈ 2 ದಿನ ನನ್ನನ್ನು ಮಿಸ್ ಮಾಡಿಕೊಳ್ಳಿಲ್ವಂತೆ. ಸರಿ, ನಾನಿನ್ನ ಮಾತನ್ನು ನಂಬಿದೆ. ಈಗ ಖುಷಿನಾ ಎಂದವಳ ಕಡೆಗೆ ಅಚ್ಚರಿಯಿಂದ ನೋಡಿದವ. ಇಷ್ಟು ದಿನ ಮೌನಗೌರಿ ಅಂತ ಇದ್ದೆ, ಈಗ ಮಾತು ಕಲಿತು ಬಿಟ್ಟೆ ನೀನು ಎಂದು ಅಚ್ಚರಿ ತೋರಿದಾಗ, ಮಾತು ಕಲಿತು ಬಹಳ ವರ್ಷವಾಯಿತು ಹಿತ್, ಆದರೆ ನಾವಾಡೋ ಮಾತಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗಬಾರ್ದು, ನನ್ನಿಂದ ಇನ್ನೊಬ್ಬರ ನೆಮ್ಮದಿ ಹಾಳಾಗಬಾರ್ದು ಎಂದು ಮೌನವಾಗಿದ್ದೆ ಅಷ್ಟೆ ಎಂದಳು. ಹಾಗಾದರೆ ಈಗ ಇನ್ನೊಬ್ಬರ ನೆಮ್ಮದಿ ಹಾಳಾದರೆ ಪರವಾಗಿಲ್ವಾ ಎಂದು ಪ್ರಶ್ನಿಸಿದವನಿಗೆ, ನನ್ನಿಂದ ಯಾರ ನೆಮ್ಮದಿಯೂ ಹಾಳಾಗೋದಿಲ್ಲ. ಅಥವಾ ಯಾರಿಗಾದರೂ ಹಾಗನಿಸಿದರೆ ಅವರ ಮನಸ್ಸು ಹಾಗೂ ಅವರ ಉದ್ದೇಶ ಸರಿಯಿಲ್ಲ ಎಂದೇ ಅರ್ಥ. ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ಹಾಗಂತ ನಾನಿನ್ನು ಸುಮ್ಮನಿದ್ದು ಬಿಡುವೆ ಎಂದರ್ಥ ಅಲ್ಲ. ನನ್ನ ಜೀವನವನ್ನು ಕಾಪಾಡಿಕೊಳ್ಳಲು ನಾನು ಸ್ವಾರ್ಥಿ ಆಗಲೇಬೇಕು ಎಂದಾದರೆ ಸ್ವಾರ್ಥಿ ಆಗುವೆ ಎಂದಾಗ, 2 ದಿನದಲ್ಲಿ ಇಷ್ಟೊಂದು ಬದಲಾವಣೆ ಎಂದು ಹುಬ್ಬೇರಿಸಿದವನಿಗೆ, ಸಮಯ ಸಂದರ್ಭ ಎಲ್ಲರನ್ನೂ ಬದಲಾಯಿಸುತ್ತದೆ ಎಂದಳು. ಅವಳ ದನಿಯಲ್ಲಿದ್ದ ಆತ್ಮವಿಶ್ವಾಸ ಅವಳ ಈ ಬದಲಾವಣೆ ಅವನ ಮನಸ್ಸಿಗೆ ಮುದ ನೀಡಿತ್ತು. ಆದರೂ ಅದನ್ನು ತೋರ್ಪಡಿಸಲಾರನವ. ಅವಳಿಗೆ ಬಹಳ ದಿನಗಳ ನಂತರ ಅವನು ತನ್ನೊಂದಿಗೆ ಮಾತನಾಡಿದ್ದಕ್ಕೆ ಎಲ್ಲಿಲ್ಲದ ಸಂತಸ. ತನ್ನ ತಾಯಿ ತನಗೆ ಸರಿಯಾದ ಸಮಯಕ್ಕೆ ಸರಿಯಾದ ಮಾರ್ಗದರ್ಶನ ನೀಡಿದ್ದಾರೆಂದು ಮನದಲ್ಲೇ ಅವರಿಗೆ ಕೃತಜ್ಞತೆ ಸಲ್ಲಿಸಿದಳು. ಅಂದು ಹೇಮಂತ್ ಮತ್ತು ಸೀತಾರವರು ಊರಿನಿಂದ ಮರಳಿದ್ದರು. ಶ್ರೀಹಿತ್ ಹಾಗೂ ಶ್ರೀಯಾಳನ್ನು ಗಮನಿಸಿದ ಸೀತಾರವರಿಗೆ ಇಬ್ಬರು ಮತ್ತೆ ಹತ್ತಿರವಾದರು ಎಂದು ಅನಿಸಲು ಶುರುವಾಯಿತು. ಹಿತ್, ಹೇಗಿದ್ಯಪ್ಪ? ಮತ್ತೆ ಕಾಲ್ನೋವು ಬರಲಿಲ್ಲ ಅಲ್ವಾ ಎಂದು ವಿಚಾರಿಸಿದವರಿಗೆ, ಇಲ್ಲ ಚಿಕ್ಕಮ್ಮ, ನಾನಿವಾಗ ಆರಾಮಾಗಿದ್ದೇನೆ ಎಂದವನು ಆಫೀಸಿಗೆ ಹೋದರೆ, ಹಿತ್ಗೆ ಕಾಲ್ನೋವಾ? ಮತ್ತೆ ಕಾಲ್ನೋವು ಬರಲಿಲ್ವಾ ಅಂದರೆ ಮೊದಲು ಇತ್ತು ಅಂತ ತಾನೇ ಅರ್ಥ ಎಂದುಕೊಂಡವಳು ಹಾಸಿನಿಯ ಬಳಿ ಇದರ ಬಗ್ಗೆ ವಿಚಾರಿಸಬೇಕು ಎಂದುಕೊಂಡು ಅವಳನ್ನು ಅರಸಿ ಅವಳ ಕೋಣೆಗೆ ಹೋದಳು. ಹಾಸಿನಿ ಎಂದಾಗ
ಅದಕ್ಕೆ ಬನ್ನಿ ಎಂದಳವಳು. ಅವಳ ಬಳಿ ಕುಳಿತ ಶ್ರೇಯಾ, ಹಾಸಿನಿ ನಿನ್ನ ಹತ್ರ ಒಂದು ವಿಷಯ ಕೇಳ್ತೇನೆ, ನಿಜ ಹೇಳ್ತೀಯಾ ಎಂದು ಪ್ರಶ್ನಿಸಿದಾಗ ಏನು ವಿಷಯ ಇರಬಹುದು ಎಂದು ಒಂದು ಕ್ಷಣ ಯೋಚಿಸಿದವಳು. ಸರಿ ಅದಕ್ಕೆ ಕೇಳಿ ಎಂದಳು. ನಿಮ್ಮಮ್ಮ ಹಿತ್ಗೆ ಕಾಲು ನೋವಿದೆಯಾ ಅಂತ ವಿಚಾರಿಸ್ತಿದ್ರು. ಅವತ್ತು ನೀವೆಲ್ಲರೂ ಊರಲ್ಲಿದ್ದಾಗ ಹಿತ್ಗೆ ಏನಾದರೂ ಆಗಿತ್ತಾ ಎಂದು ಕೇಳಿದಳು. ಹಾಸಿನಿ, ಅದು ಅದಕ್ಕೆ ಅವತ್ತು ಅಮ್ಮ ಮತ್ತು ಅಣ್ಣ ಊರಿಗೆ ಬರುವಾಗ ಚಿಕ್ಕ ಆಕ್ಸಿಡೆಂಟ್ ಆಗಿತ್ತಂತೆ. ಅದರಲ್ಲಿ ಅಣ್ಣನ ಕಾಲಿಗೆ ಸ್ವಲ್ಪ ಏಟಾಗಿತ್ತು. ಅದಕ್ಕೆ ಡಾಕ್ಟ್ರ್ ಅವನಿಗೆ 1 ವಾರ ರೆಸ್ಟ್ ಹೇಳಿದರು. ಹಾಗೆ ನಾವು 1 ವಾರ ಅಲ್ಲಿದ್ದು ಬಂದದ್ದು ಎಂದಳು. ಏನು ಆಕ್ಸಿಡೆಂಟಾ ಎಂದು ಎದ್ದು ನಿಂತವಳು. ಮತ್ತೆ ಯಾಕೆ ನನ್ನ ಹತ್ರ ವಿಷಯ ಹೇಳಲಿಲ್ಲ? ಅವನಲ್ಲಿ ನೋವನ್ನು ಬಯಸುವಾಗ ನಾನಿಲ್ಲಿ ವಿಷಯ ಗೊತ್ತಿಲ್ಲದೆ ಆರಾಮಾಗಿದ್ದೆ. ಹೇಳು ಹಾಸಿನಿ, ನನಗೆ ಯಾಕೆ ಈ ವಿಷಯವನ್ನು ಮೊದಲೇ ಹೇಳಿಲ್ಲ ಎಂದು ಕೇಳಿದವಳಿಗೆ, ನೀವು ಗಾಬರಿ ಆಗ್ತೀರಾ ಅಂತ ಹೇಳಲಿಲ್ಲ. ಸಾರಿ ಅದಕ್ಕೆ. ನೀವು ಅಣ್ಣನನ್ನು ಎಷ್ಟು ಪ್ರೀತಿಸ್ತಿದ್ದೀರಿ ಅಂತ ಗೊತ್ತು ನನಗೆ. ಅವನಿಗೆ ಸಣ್ಣ ನೋವಾದರೂ ನಿಮ್ಮಿಂದ ಸಹಿಸಲು ಸಾಧ್ಯ. ಅದಕ್ಕೆ ಈ ವಿಷಯವನ್ನು ನಿಮ್ಮಿಂದ ಮುಚ್ಚಿಟ್ಟೆ ಎಂದಾಗ ಭಾವುಕಳಾದವಳು ಹಾಸಿನಿಯನ್ನು ತಬ್ಬಿಕೊಂಡು ಅತ್ತಳು. ಸಮಾಧಾನ ಮಾಡ್ಕೊಳ್ಳಿ ಅತ್ತಿಗೆ, ಅಣ್ಣ ಇವಾಗ ಆರಾಮಾಗಿದ್ದಾನೆ ತಾನೆ ಎಂದು ಅವಳನ್ನು ಸಂತೈಸಲು ಯತ್ನಿಸಿದಳು ಹಾಸಿನಿ. ಸ್ವಲ್ಪ ಹೊತ್ತು ಅವಳ ಜೊತೆ ಮಾತನಾಡಿದ ಬಳಿಕ ಸಮಾಧಾನಗೊಂಡವಳು ಅವಳ ಕೋಣೆಯಿಂದ ಹೊರಡುವಾಗ ಸೀತಾರವರು ಎದುರಾದರು. ಮುಗುಳ್ನಗೆ ಬೀರಿ ಅಲ್ಲಿಂದ ಹೊರಡಲನುವಾದವಳನ್ನು ತಡೆದವರು, ಅಲ್ಲ, ಒಂದ್ಸಾರಿ ಒಬ್ಬನನ್ನು ಮದುವೆಯಾಗಿ ಅವನನ್ನು ಸಾಯಿಸಿದೆ, ಸಾಲದಕ್ಕೆ ಈಗ ನಾನು ಜೀವನಕ್ಕೆ ಬಂದಿದ್ಯಾ? ನಿನಗೆ ಬೇರೊಬ್ಬರ ಜೀವ ತೆಗೆಯೋದು ಅಂದರೆ ಅಷ್ಟು ಇಷ್ಟನಾ ಎಂದು ಒರಟಾಗಿ ನುಡಿದಾಗ ಇಷ್ಟು ದಿನ ಮೌನವಾಗಿ ದ್ವೇಷಿಸುತ್ತಿದ್ದವರು ಈಗ ನೇರವಾಗಿ ತಮ್ಮ ಮನದ ಕಹಿಯನ್ನು ಹೊರಹಾಕಿದಾಗ ಒಂದು ಸಾರಿ ಆಶ್ಚರ್ಯವಾದರೂ ಕೊಂಚ ಸುಧಾರಿಸಿಕೊಂಡವಳು, ಚಿಕ್ಕತ್ತೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅಶು ಪ್ಲೇನ್ ಕ್ರ್ಯಾಶಲ್ಲಿ ಸತ್ತ, ಅದರಲ್ಲಿ ನನ್ನ ತಪ್ಪೇನಿದೆ? ಅಷ್ಟೇ ಅಲ್ಲ, ನಾನು ಇಷ್ಟು ವರ್ಷ ಹಿತ್ನಿಂದ ದೂರವೇ ಇದ್ದೆ. ಮನಸ್ಸಲ್ಲಿ ಅವನ ಬಗ್ಗೆ ಪ್ರೀತಿ ಇದ್ದರೂ ಅದನ್ನು ತೋರ್ಪಡಿಸದೆ ಬದುಕ್ತಿದ್ದೆ. ನನ್ನಿಂದ ಅವನ ಜೀವಕ್ಕೆ ಅಪಾಯವಾಗಬಾರ್ದು ಅಂತಲೇ ಅವನಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದೆ ಎಂದು ವೇದನೆಯಿಂದ ನುಡಿದವಳ ಮಾತನ್ನು ಅರ್ಧಕ್ಕೆ ತಡೆದವರು, ಹಿತ್ ಬಗ್ಗೆ ಅಷ್ಟೊಂದು ಪ್ರೀತಿ ಕಾಳಜಿ ಇದ್ದರೆ ಅವನ ಜೀವನದಿಂದ ತೊಲಗು ಎಂದು ಹಲ್ಲು ಕಡಿದರು. ಅದು ಯಾವತ್ತೂ ಸಾಧ್ಯವಿಲ್ಲ. ನನ್ನಿಂದ ಹಿತ್ಗೆ ಯಾವ ಅಪಾಯವೂ ಇಲ್ಲ ಅಂತ ನಂಗೆ ಗೊತ್ತಾಗಿದೆ. ಅಷ್ಟೇ ಅಲ್ಲ, ನಾನವನಿಂದ ದೂರ ಹೋದರೆ ಅವನು ಖುಷಿಯಿಂದ ಬದುಕಲಾರ. ನಾನು ಅವನನ್ನು ಎಷ್ಟು ಪ್ರೀತಿಸ್ತಿದ್ದೇನೋ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಅವನು ನನ್ನನ್ನು ಪ್ರೀತಿಸ್ತಿದ್ದಾನೆ. ಇಷ್ಟು ವರ್ಷ ಅವನಿಂದ ದೂರವಿದ್ದು ನೋವು ಕೊಟ್ಟೆ. ಇನ್ಮುಂದೆ ಆ ತಪ್ಪನ್ನು ಮಾಡಲ್ಲ. ನನ್ನ ಕೊನೆಯುಸಿರಿನ ತನಕ ಅವನ ಜೊತೆಗೆ ಬಾಳುವೆ ಎಂದು ಖಡಾಖಂಡಿತವಾಗಿ ನುಡಿದವಳಿಗೆ, ನನಗೆ ಎದುರು ಮಾತಾಡುವಷ್ಟು ಧೈರ್ಯನಾ ನಿಂಗೆ ಎಂದು ರೋಷದಿಂದ ಅವಳಿಗೆ ಹೊಡೆಯಲನ್ನುವಾದವರ ಕೈ ಹಿಡಿದವಳು, ನನ್ನ ಮೊದಲನೇ ಮದುವೆ ವಿಷಯ ನಿಮ್ಗೆ ಹೇಗೆ ಗೊತ್ತು? ನಿಮಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲ ಅಂತ ನನಗೆ ನಿಮ್ಮನ್ನು ನೋಡಿದ ದಿನದಿಂದಲೇ ಗೊತ್ತು. ನಾನು ನನ್ನ ಜೀವನದಲ್ಲಿ ಯಾರಿಗೂ ಇಲ್ಲಿ ತನಕ ನೋವು ಕೊಟ್ಟವಳಲ್ಲ. ಆದರೆ ಇನ್ಮುಂದೆ ನನ್ನ ಹಾಗೂ ನನ್ನ ಗಂಡನ ತಂಟೆಗೆ ಬಂದರೆ ನಾನು ಸುಮ್ಮನಿರಲ್ಲ ಎಂದವಳೇ ಅವರ ಕೈಯನ್ನು ಗಟ್ಟಿಯಾಗಿ ಹಿಂದೆ ತಿರುಗಿಸಿ ನಂತರ ಬಿಟ್ಟಳು. ನೋವಿನಿಂದ ಮುಖಕ್ಕೆ ವಿಚಿದವರು, ನನ್ನ ಕೈ ತಿರುಗಿಸಿ ನನಗೆ ಆವಾಜ್ ಹಾಕುವಷ್ಟು ಧೈರ್ಯನಾ ನಿನಗೆ? ಆದಷ್ಟು ಬೇಗ ನಿನ್ನನ್ನು ಈ ಮನೆಯಿಂದ ಹೊರಹಾಕುವೆ, ನೋಡ್ತಾ ಇರು ಎಂದವರ ಮಾತಿಗೆ ಪ್ರತಿಯಾಡದೆ ತಣ್ಣಗೆ ನಕ್ಕವಳು ಅಲ್ಲಿಂದ ಹೋದರೆ ಅವರ ಮುಖದಲ್ಲಿ ವ್ಯಂಗ್ಯ ನಗು ಹಾದು ಹೋಯಿತು. ಈ ಚಿಕ್ಕತೆಗೆ ಯಾಕೆ ನನ್ನ ಮೇಲೆ ದ್ವೇಷ? ಅವರ ಕಣ್ಣಲ್ಲಿ ಯಾವಾಗಲೂ ನನ್ನ ಬಗ್ಗೆ ಅಸಮಾಧಾನವಿರುತ್ತದೆ. ನನ್ನ ಹಿಂದಿನ ಜೀವನದ ಬಗ್ಗೆ ಇವರಿಗೆ ಯಾರು ಹೇಳಿರಬಹುದು? ನಳಿನಿ ಅತ್ತೆ ಬಂದಾಗ ಇವರು ಇಲ್ಲಿ ಇರಲಿಲ್ಲ ಅಲ್ವಾ? ನಾನವರಿಗೆ ಏನು ಅನ್ಯಾಯ ಮಾಡಿದ್ದೇನೆ ಅಂತ ಹೀಗೆ ನಾನು ದ್ವೇಷಿಸ್ತಿದ್ದಾರೆ ಎಂದು ಯೋಚಿಸಿದವಳು, ಅಮ್ಮ ಕೂಡ ನನ್ನ ಸರಿಯಾಗಿ ಮಾತಾಡಿಸ್ತಿಲ್ಲ, ಅದರ ಹಿಂದೆ ಈ ಚಿಕ್ಕತೆ ಕೈವಾಡ ಇರಬಹುದಾ ಎಂದುಕೊಂಡವಳು ಸರಸ್ವತಿಯವರನ್ನು ಅರಸಿ ಅವರ ಕೋಣೆಗೆ ಹೋದವಳು. ಅಮ್ಮ ಎಂದಳು. ಅವಳ ಕಡೆಗೆ ನೋಡಿದವರು, ಹಾಂ ಹೇಳು ಎಂದು ಗಂಭೀರವಾಗಿ ನುಡಿದಾಗ, ಅಮ್ಮ ನಾನೇನಾದರೂ ತಪ್ಪು ಮಾಡಿದ್ದೇನಾ? ಯಾಕೆ ನೀವು ನನ್ನನ್ನು ಸರಿಯಾಗಿ ಮಾತಾಡಿಸ್ತಿಲ್ಲ ಎಂದು ಕೇಳಿದವಳಿಗೆ, ನೋಡಮ್ಮ ಶ್ರೀ, ನನಗೆ ನಿನ್ನ ಜೊತೆ ಮಾತಾಡಲು ಆಸಕ್ತಿ ಇಲ್ಲ. ನನಗಿರೋದು ಒಬ್ಬನೇ ಮಗ. ಅವನ ಜೀವಕ್ಕೆ ಅಪಾಯ ಬಂದರೆ ನಾನು ಸಹಿಸಲಾರೆ. ದಯವಿಟ್ಟು ನನ್ನನ್ನು ಮಾತಾಡಿಸಲು ಬರಬೇಡ. ನನ್ನನ್ನು ನನ್ನ ಪಾಡಿಗೆ ಬಿಡು ಎಂದವರು ಅಲ್ಲಿಂದ ಎದ್ದು ಹೋದರೆ ತನ್ನ ಅತ್ತೆಯ ಕಟುವಾದ ಮಾತುಗಳನ್ನು ಕೇಳಿ ಹೈರಾಣಾಗಿ ಬಿಟ್ಟಳವಳು. ಯಾವತ್ತೂ ಅವರಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ. ಅವರ ಹಿಂದೆಯೇ ಹೋದವಳು, ಅಮ್ಮ ನೀವ ಈ ಮಾತು ಹೇಳ್ತಿರೋದು? ಇಷ್ಟು ದಿನ ಪ್ರೀತಿಯಿಂದ ಮಾತಾಡ್ತಿದ್ದವರು ನೀವು. ಯಾಕೋ ನಿಮ್ಮ ಈ ತಿರಸ್ಕಾರ ನನಗೆ ಸಹಿಸಲಾಗುತ್ತಿಲ್ಲ ಎಂದು ಅವರ ಕಾಲ ಬಳಿ ಕುಸಿದಾಗ ಅವರ ಕಣ್ಣು ತುಂಬಿದರೂ ಅದನ್ನು ತೋರಗೊಡದೆ ಕಲ್ಲಿನಂತೆ ನಿಂತು ಬಿಟ್ಟರು. ಅವರ ಕಾಲು ಹಿಡಿದವಳು, ಅಮ್ಮ ಪ್ಲೀಸ್ ಅಮ್ಮ, ನನ್ನ ಜೊತೆ ಮೊದಲಿನಂತೆ ಮಾತಾಡಿ ಎಂದು ಗೋಗರೆದಾಗ, ಹೇಳಿದ್ನಲ್ಲ ಶ್ರೀ, ನನಗೆ ನನ್ನ ಮಗನ ಜೀವ ಮುಖ್ಯ ಎಂದಾಗ, ಅಮ್ಮ ನೀವು ಹೀಗಿರಲಿಲ್ಲ. ಚಿಕ್ಕತ್ತೆ ನಿಮಗೆ ಇಲ್ಲ ಸಲ್ಲದ ವಿಷಯ ಹೇಳಿ ನಿಮ್ಮ ಮನಸ್ಸು ಕೆಡಿಸಿದ್ದಾರೆ ಎಂದವಳ ಮಾತಿಗೆ, ನೋಡಿದ್ರ ಅಕ್ಕ, ನಾನು ಅವತ್ತೇ ಹೇಳಿದೆ ನಿಮಗೆ ಇವಳು ಮನೆ ಹೊಡೆಯೋ ಪ್ರಯತ್ನ ಮಾಡ್ತಿದ್ದಾಳೆ ಅಂತ. ಆಗ ನನ್ನ ಮಾತನ್ನು ನಂಬಲಿಲ್ಲ ನೀವು.
ಈಗ ನೋಡಿ ನಮ್ಮ ಬಗ್ಗೆ ಏನೇನೋ ಹೇಳಿ ನಮ್ಮ ನಡುವೆ ಭಿನ್ನಾಭಿಪ್ರಾಯ ಮೂಡುವ ಪ್ರಯತ್ನ ಮಾಡ್ತಿದ್ದಾಳೆ ಎಂದರು ಆಗಷ್ಟೇ ಅವರ ಬಳಿಗೆ ತಲುಪಿದ ಸೀತಾರವರು. ಅದೇ ಸಮಯಕ್ಕೆ ಮಗಳನ್ನು ನೋಡಲು ಬಂದ ಮುರಳಿ ದಂಪತಿಗಳಿಗೆ ಆ ಮಾತುಗಳು ಕೇಳಿಸಿದ್ದವು. ಆದರೆ ಸೀತಾರವರ ಮುಖ ಕಾಣಲಿಲ್ಲ. ಅವರು ಸರಸ್ವತಿಯವರ ಎದುರಿಗೆ ನಿಂತಿದ್ದರು. ಸರಸ್ವತಿಯವರೇ ಎಂದು ನೋವಿನಿಂದ ಕರೆದ ಮುರಳಿಯವರನ್ನು ಕಂಡು ಅಚ್ಚರಿಯಾದರು. ನೋಡಿ, ನೀವು ಬಂದದ್ದು ಒಳ್ಳೆಯದೇ ಆಯಿತು. ನಿಮ್ಮ ಮಗಳನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಎಂದರು ಗಂಭೀರವಾಗಿ. ಶ್ರೇಯಾ ಇನ್ನೂ ಸರಸ್ವತಿಯವರ ಕಾಲ ಬಳಿಯೇ ಇದ್ದಳು. ಒಂದು ಕಡೆ ಅತ್ತೆಯ ತಿರಸ್ಕಾರ ಕಂಡು ನೋವಾದರೆ, ಇನ್ನೊಂದು ಕಡೆ ತನ್ನ ಮನೆಯವರಿಗೆ ವಿಷಯ ತಿಳಿದು ಬಿಟ್ಟಿತ್ತಲ್ಲ, ಮುಂದೆ ಏನಾಗುತ್ತದೋ ಎಂಬ ಭಯ. ಮೃದುಲಾರವರು ಮಗಳ ಬಳಿ ಬಂದವರು, ಎದ್ದೇಳು ಚಿನ್ನು, ತಪ್ಪು ಮಾಡಲಿಲ್ಲ ಅಂದಮೇಲೆ ಯಾರ ಬಳಿಯೂ ಕ್ಷಮೆ ಕೇಳುವ ಅಗತ್ಯವಿಲ್ಲ. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಎದ್ದೇಳು ಚಿನ್ನು ಎಂದವರು ಅವಳನ್ನು ಎದ್ದೇಳಿಸಿ, ಅಳ್ಬೇಡ, ಕಣ್ಣೊರೆಸು, ನಿನ್ನ ಗಂಡ ಬರಲಿ, ಆಮೇಲೆ ಮುಂದಿಂದು ಮಾತಾಡೋಣ ಎಂದರು ಗಂಭೀರವಾಗಿ. ಸರಸ್ವತಿಯವರು ಶ್ರೇಯಾಳ ಬಳಿ ನಡೆದುಕೊಂಡ ರೀತಿಗೆ ಮೃದುಲಾರವರಿಗೆ ಬೇಸರದ ಜೊತೆ ಕೋಪವೂ ಬಂದಿತ್ತು. ಹಾಗೆ ತನ್ನ ಮಗಳ ಬಗ್ಗೆ ತಪ್ಪಾಗಿ ಮಾತನಾಡಿದ ಸೀತಾರವರಿಗೆ 4 ಮಾತು ಹೇಳಬೇಕು ಎಂದು ಅವರನ್ನು ನೋಡಿದವರು ಸ್ತಬ್ಧರಾಗಿ ನಿಂತು ಬಿಟ್ಟರು. ಮುಂದುವರೆಯುವುದು.